ಮನುಷ್ಯನೇ ಮುಳುಗೋಗ್ತಾನೆ ಕೆಲವು ಕಡೆ. ಮಳೆ ಬಂದ್ರೆ ಹೆಂಗೆ ಸರ್ ಇದು? ಮಳೆ ಬಂದ್ರೆ ರಸ್ತೆ ಕಾಣೋದಿಲ್ಲ, ಹಿಡಿಬೇಕು ಎಲ್ಲಿ ಹೋಗ್ಬೇಕಂತ ಗೊತ್ತೇ ಇಲ್ಲ ಸರ್. ವೆಹಿಕಲ್ ಗೊತ್ತಾಗೋದೇ ಇಲ್ಲ ಮಳೆ ಬಂದ್ರೆ ಎಲ್ಲಿ ಹೋಗ್ಬೇಕು ಏನು ಹೋಗ್ಬೇಕು ಅಂತ. ಎಷ್ಟೋ ಜನ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಸರ್ ಇದರಲ್ಲಿ. ಜನಪ್ರತಿ ಆದವ್ರಿಗೆ ಎಲ್ಲ ಕಾರ್ಯಗಳು ಕೂಡ ಒಂದು ಸಾಮಾಜಿಕ ಬದ್ಧತೆ ಅನ್ನೋದಿರಬೇಕು. ಈಗ ಗೆದ್ದಿರೋವಂಥ ಶಾಸಕರಿಗೆ ಅದೇನೂ ಇಲ್ಲ. ಶೋಕಿ ಮಾಡ್ಕೊಂಡು ತಿರುಗೋದು, ಯಾರಾದರೂ ಊಟಕ್ಕೆ ಕರೆದ್ರೆ ಹೋಗಿ ಊಟ ಮಾಡ್ಕೊಂಡು ಬರೋದು, ಈ ಬೋಗಸ್ ಮಾತುಗಳು ಹೇಳ್ಕೊಂಡು ಕಾಲ ಕಳೀತಾ ಇದ್ದಾರೆ. ಇಂಥ ಜನ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದಕ್ಕೂ ಕೂಡ ಒತ್ತು ಕೊಡ್ತಾ ಇಲ್ಲ. ಅವ್ರ ಸ್ವಂತ ಕಾರ್ಯಗಳಲ್ಲಿ ಮಾತ್ರ ಕಾರ್ಯನಿಮಿತ್ತರಾಗಿದ್ದಾರೆ. ಸರ್ ಎಷ್ಟು ದಿವಸದಿಂದ ಸಮಸ್ಯೆ ಇದೆ ಸರ್ ಇದು? ಸರ್ ಇದು ಆ್ಯಕ್ಚುಲಿ ರಮೇಶ್ ಕುಮಾರ್ MLA ಇದ್ದಾಗ ಇದಕ್ಕೆ ರೋಡ್ ಸ್ಯಾಂಕ್ಷನ್ ಆಗಿತ್ತು ಸರ್. ಅದನ್ನು ಫಾಲೋ ಮಾಡೋಕ್ಕೆ ಕೂಡ ಇವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲ, ಈಗ ಸುಮಾರು ಅಪಘಾತಗಳು ಆಗ್ತಾ ಇದೆ ರಸ್ತೆಯಲ್ಲಿ. ಸಂಬಂಧಪಟ್ಟವ್ರಿಗೆ ಯಾರಿಗಾದ್ರೂ ಮನವಿ ಸಲ್ಲಿಸಿದ್ದೀರಾ? ಈಗಾಗಲೇ PWD ಇಲಾಖೆ ಕೂಡ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಪ್ರತಿದಿನ ಕೂಡ ನಾವು ವಿಚಾರಿಸ್ತಾ ಇರ್ತೀವಿ. ಟೆಂಡರ್ ಹಾಕಿದ್ರು ಕೂಡ ಅವರು ಬರ್ತಾ ಇಲ್ಲ ಅಂದ್ರೆ ಅದು ಶಾಸಕರ ಕಿರುಕುಳ ಇದೆ ಅಂತ ಕಾಣುತ್ತೆ ಸರ್ ನಮಗೆ. ಅಲ್ಲ ಸರ್, ಯಾಕೆ ಬರ್ತಾ ಇಲ್ಲ? ಕಾರಣ ಏನಿರ್ಬೋದು ಸರ್? ಗೊತ್ತಿಲ್ಲ ಸರ್. ಏನು ಲೇವಾದೇವಿಯಲ್ಲಿ ಏನಾದರೂ ವ್ಯತ್ಯಾಸ ಆಗಿರ್ಬೋದು ಅಂತ ಕಾಣುತ್ತೆ. ರೋಡಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳೋಣ, ಅದು ಒಂಚೂರು ಇದು